ನೌಕರರ ಬೇಡಿಕೆಗಳು ಈಡೇರಲೇಬೇಕು. ಪರಿಷ್ಕೃತ ವೇತನ ಕಟ್ಟುನಿಟ್ಟಾಗಿ ಜಾರಿಯಾಗಲೇಬೇಕು. ಹಾಸ್ಟೆಲ್ ನೌಕರರನ್ನು ಕಾಯಂ ಮಾಡಲೇಬೇಕು. ನಿರಂತರ ಸೇವೆ ಮಾಡುತ್ತಿರುವ ಹಾಸ್ಟೆಲ್ ನೌಕರರನ್ನು ಕಾಯಂ ಮಾಡಲೇಬೇಕು. ಹಾಸ್ಟೆಲ್ ನೌಕರರಿಗೂ ಮನೆ ನಿವೇಶನ ಕೊಡಲೇಬೇಕು. ಹಾಸ್ಟೆಲ್ ನೌಕರರಿಗೂ ಮನೆ ನಿವೇಶನ ಕೊಡಲೇಬೇಕು. ಹಾಸ್ಟೆಲ್ ನೌಕರರಿಗೆ ESI ಸೌಲಭ್ಯ ಕೊಡಲೇಬೇಕು. PF ಹಣವನ್ನ ಬಾಕಿ ಇರುವ PF ಹಣವನ್ನ ಕೂಡಲೇ ಜಾರಿ ಮಾಡಲೇಬೇಕು. ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ತಡೆ ಹಿಡಿದಿರುವ ಪರಿಷ್ಕೃತ ವೇತನ ಕೂಡಲೇ ಜಾರಿಯಾಗಲೇಬೇಕು. ಕನಿಷ್ಠ ವೇತನ 36,000 ರೂಪಾಯಿ ಕೊಡಲೇಬೇಕು. ಎಲ್ಲ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಲೇಬೇಕು. ನಿರಂತರ ಸೇವೆ ಪಡೆಯುತ್ತಿರುವ ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಸರ್, ನಮ್ಮ ಹೆಸರು ಮುನಿಯಪ್ಪ ಅಂತ. ನಾವು ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ. ಸರ್, ನಮ್ಮ ಹಾಸ್ಟೆಲ್ ನೌಕರರದು ಇವತ್ತು 15-20 ವರ್ಷಗಳಿಂದ ಓಡಾಡ್ತಾ ಇರೋ ಹೋರಾಟ ಮಾಡ್ತಿರುವಂಥ ಡಿಮ್ಯಾಂಡ್ಗಳು ಇವತ್ತೊಂದು ಒಂದಲ್ಲ, 15-20 ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ಸರ್ಕಾರದಿಂದ. ಸರ್, ನಮಗೆ ಕನಿಷ್ಠ ವೇತನ ಕೊಡಿ ಅಂತ. ಕನಿಷ್ಠ ಇವತ್ತಿರುವಂಥ ಬೆಲೆ ಏರಿಕೆ ಒಂದು ಗಗನಕ್ಕೇರಿದೆ. ಆ ಬೆಲೆ ಏರಿಕೆ ಒಂದು ವಸ್ತು ಸಾಮಗ್ರಿಗಳು ಕೊಂಡ್ಕೋಬೇಕಾದ್ರೆ ನಮಗೆ ಕನಿಷ್ಠ ವೇತನ ತಿಂಗಳಿಗೆ 36,000 ರೂಪಾಯಿ ಬೇಕು. ಅದನ್ನು ಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ. ಆದರೆ ಮೊನ್ನೆ 2017ರಲ್ಲಿ ಪರಿಷ್ಕೃತ ಆದಂಥ ವೇತನ ಮತ್ತೆ 5 ವರ್ಷಕ್ಕೆ ಮಾಡಬೇಕಾಯಿತು 2022ರಲ್ಲಿ. ಅದನ್ನು ಮಾಡಿಲ್ಲ ಸರ್ಕಾರ. ಆಮೇಲೆ ಈಗ 26ಕ್ಕೆ ಅದು ಮಾಡಿತು. 25, 26ನೇ ತಾರೀಕು 5ನೇ ತಿಂಗಳು 26ಕ್ಕಂತ 25ಕ್ಕಂತ ಮಾಡಿದ್ದು 1 ತಿಂಗಳು ಅದನ್ನು ತಡೆ ಹಿಡಿತು, ಮಾಡಲಿಲ್ಲ. 1 ವರ್ಷ ಪೂರ್ತಿ ಅವರು ಮಾಡಲಿಲ್ಲ. ಈಗ ಮೊನ್ನೆ ರೀಸೆಂಟಾಗಿ 5ನೇ ತಿಂಗಳು ಮೇ ತಿಂಗಳು 26ನೇ ತಾರೀಕು ಅದನ್ನು ಜಾರಿ ಮಾಡಿದ್ದನ್ನು ಕನಿಷ್ಠ ವೇತನ 26,000 ಚಿಲ್ಲರೆ ಜಾರಿ ಮಾಡಿದ್ದನ್ನು ಒಂದೇ ಒಂದು ತಿಂಗಳು ವೇತನ ಪಡೆದಿದ್ದ ತಕ್ಷಣವೇ ಮೊನ್ನೆ ಜುಲೈ 29ನೇ ತಾರೀಕು ಅದನ್ನು ತಡೆ ಹಿಡಿದಿದ್ದಾರೆ ನಮ್ಮ DK ಶಿವಕುಮಾರ್. ಹಿಂದೆ ಇದ್ದಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವರು ಜಾರಿ ಮಾಡಿದ್ರು. ಈಗ DK ಶಿವಕುಮಾರ್ ಅವರು ಬಂದು ಅದನ್ನು ತಡೆ ಹಿಡಿದಿದ್ದಾರೆ. ಏನು ಅದಕ್ಕೆ ಉತ್ತರ ಏನು ಅಂದರೆ, ನಮಗೆ ಬಜೆಟ್ಟು ಕೊರತೆ ಇದೆ, ನಮಗೆ ಈ ಒಂದು ಸಂಬಳ ಕೊಡಬೇಕಾದ್ರೆ 3.5 ಲಕ್ಷ ಕೋಟಿ ಆಗ್ತದೆ, ಅದನ್ನು ಕೊಡೋಕ್ಕೆ ನಾವು ಸಿದ್ಧರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ನಾವೊಂದು ಮನವಿ ಮಾಡ್ತೀವಿ, ನಮ್ಮನ್ನು ಯಾರನ್ನೂ ಕೇಳಲಿಲ್ಲ. ನೀವು MLAಗಳದು, ಮಂತ್ರಿಗಳದು, ಮಿನಿಸ್ಟರ್ಗಳದು ಎಲ್ಲರದು ಕೂಡ 1ರಿಂದ ದುಪ್ಪಟ್ಟು ವೇತನವನ್ನು ನೀವು ಮಾಡ್ಕೊಂಡಿದ್ದೀರಾ. ಆದರೆ ದಿನನಿತ್ಯ 12-13 ಗಂಟೆ ಕೆಲಸ ಮಾಡುವಂಥ ನಮ್ಮ ಕಾರ್ಮಿಕರಿಗೆ ಹೊಟ್ಟೆ ಹೊಡೆಯುವಂಥ ಕೆಲಸವನ್ನು ಕನಿಷ್ಠ ವೇತನ ತಡೆ ಹಿಡಿದಿದ್ರಲ್ಲ, ಇದು ಯಾವ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಒಂದು ಕಾರ್ಮಿಕರಿಗೆ, ಹಾಸ್ಟೆಲ್ ನೌಕರ, ಹೊರಗುತ್ತಿಗೆ ನೌಕರಿಗೆ 15-20 ವರ್ಷಗಳಿಂದ ಮಾಡಿದಂಥ ನೌಕರನ್ನ ಕಾಯಂ ಮಾಡಬೇಕು. ಮತ್ತು ನಮ್ಮ ಕನಿಷ್ಠ ವೇತನ 36,000 ರೂಪಾಯಿ ಕೂಡಲೇ ಜಾರಿ ಮಾಡಬೇಕು. ಮತ್ತು ಅವರಿಗೆ ಬರಬೇಕಾದಂಥ PF ಹಣ ಎಷ್ಟು ಲೂಟಿ ಹೊಡೆದವರಂದರೆ ಕಾಂಟ್ರಾಕ್ಟ್ರುಗಳು, ಅದನ್ನು ಹೇಳಲಿಕ್ಕೆ ಅಸಾಧ್ಯ, ಸಂಖ್ಯೆನೇ ಹೇಳೋಕ್ಕಾಗಲ್ಲ, ಅಷ್ಟು ಸಂಖ್ಯೆ ಅವರನ್ನು ಲೂಟಿ ಮಾಡಿದ್ದಾರೆ. ಅದಕ್ಕೆ ಕುಮ್ಮಕ್ಕಾಗಿರೋರು ನಮ್ಮ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು, ಇವನ್ನು ಕಮಿಷನರ್ ಸಮೇತವಾಗಿ ಅವರಿಗೆ ಕುಮ್ಮಕ್ಕಾಗಿದೆ. ಯಾಕೆ ಪರಿಶೀಲನೆ ಮಾಡೋಕ್ಕಾಗಲ್ವಾ? ನೀವು ವೇತನ ಕೊಡ್ಸೋಕ್ಕೂ ವಿಳಂಬ ಮಾಡ್ತೀರಿ. ವೇತನ ಹಾಕಿದಾರೋ ಇಲ್ವಾ ಅಂತ ನಾವು ಕೇಳಬೇಕು. PF ಹಾಕಿದಾರೋ ಅಂತ ನಾವು ನೋಡ್ಕೊಳ್ಳೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅದು ಇಂಟರ್ನೆಟ್ಟಲ್ಲಿ ಹೋದರೆ ಓಪನ್ ಆಗಲ್ಲ ಅಕೌಂಟ್ಗಳು. ನಮ್ಮ ಅಕೌಂಟ್ಗಳು ಕೆಲವು ಓಪನೇ ಆಗೋದಿಲ್ಲ. ಯಾವ ಅಕೌಂಟಿಗೆ ಹಾಕಿದ್ದಾರೆ ಅಂತ ಕೇಳಿದ್ರೆ, ನಿಮ್ಮದು KYC ಮಾಡಿರಿ, ಆಧಾರ್ ಕಾರ್ಡ್ ಲಿಂಕ್ ಮಾಡಿರಿ, ಅದನ್ನು ಮಾಡಿರಿ, ಇದು ಮಾಡಿರಿ ಅಂತ ಹೇಳ್ತಾರೆ. ಆದರೆ ನಿಮಗೆ ಅವ್ರಿಗೆ ವೇತನ ಹಾಕುವಂಥ ಸಂದರ್ಭದಲ್ಲಿ ಇವೆಲ್ಲ ಜ್ಞಾಪಕ ಬಂದಿಲ್ವಾ? ಇದನ್ನೆಲ್ಲ ಮಾಡುತ್ತಾನೆ ನೀವು ವೇತನ ಮಾಡಬೇಕಾಗಿರೋದು. ಫಸ್ಟು ಹೇಳ್ತದೆ ಸರ್ಕಾರ, PF ಹಣ ನಿಮ್ಮ ಖಾತೆಗೆ ಬಂದಿರೋದನ್ನು ನೋಡಿಕೊಂಡು ನೀವು ವೇತನವನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತದೆ. ಆದರೆ ನೀವು ಅದನ್ನು ಜಾರಿ ಮಾಡಿದ್ದೀರಾ? ಇಲ್ಲ.
ಮತ್ತೆ 2018ರಲ್ಲಿ ESI ಒಂದು ಕನ್ವಿನೆಂಟ್ ಅನ್ನ ನಮ್ಮ ಜಿಲ್ಲೆಗೆ ಜಾರಿಯಾಗಿದೆ. 2018ರಲ್ಲಿ ಸುಮಾರು 10 ವರ್ಷಗಳ ಹೋರಾಟದ ನಂತರ ಅದು 2018ಕ್ಕೆ ಜಾರಿ ಆಯಿತು. ಆದರೆ ಇವತ್ತು ESI ಹಾಸ್ಪಿಟಲ್ ನಮ್ಮ ಜಿಲ್ಲೆಯಲ್ಲಿಲ್ಲ. ನಾವೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾವು ದೇವನಹಳ್ಳಿಗೆ ಓಡೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಓಡೋಗ್ಬೇಕು. ESI ಹಾಸ್ಪಿಟಲ್ ಅನ್ನೋದು ಹಾಸ್ಪಿಟಲ್ ಅಲ್ಲ ಸರ್, ಅದೊಂದು ಆಫೀಸು. ಅದರಲ್ಲಿ ಹೋಗಿದ್ದಾರೆ, ನಮ್ಮ ನೌಕರರು ಹೋಗಿದ್ದಾರೆ. ಏನು ಹೇಳ್ತಾರೆ ಗೊತ್ತಾ? ಕೇವಲ ಒಂದು 2-3 ಮಾತ್ರೆಗಳನ್ನು ಕೊಡ್ತಾರೆ. ನಿಮ್ದು ಇಲ್ಲಿಲ್ಲ, ಬೇರೆ ಹಾಸ್ಪಿಟ್ಲಿಗೆ ಬೇಕಾದರೆ ಹೋಗ್ತಾರೆ. ಏನಾದರೂ ಎಮರ್ಜೆನ್ಸಿ ಆದರೆ ಬೇರೆದಕ್ಕೆ ಬರ್ಕೊಡ್ತಾರೆ. ಇಲ್ಲ ಅಂದರೆ ಒಂದು ಇಂಜೆಕ್ಷನು 4 ಮಾತ್ರೆ ಕೊಟ್ಟು ಕಳಿಸ್ತಾರೆ. ನಿರಂತರ ಸೇವೆಯಲ್ಲಿರುವವರು ನಮ್ಮ ನೌಕರರು. ನಿರಂತರ ಸೇವೆ ಕಾಯಂ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತದೆ. ಹೆಚ್ಚಿನ ಕಾಲ ಹೊರಗುತ್ತಿಗೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತದೆ. ಆದರೆ ಇಲ್ಲಿ 15ರಿಂದ 25 ವರ್ಷಗಳು ಸರ್ವಿಸ್ ಮಾಡಿರೋರು ಇದ್ದಾರೆ. ಯಾಕೆ ನಮ್ಮನ್ನು ಕಾಯಂ ಮಾಡ್ತಿಲ್ಲ ಅಂತ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಅದನ್ನು ಕಾಯಂ ಮಾಡಬೇಕಾದ್ರೆ ದಿನಗೂಲಿಯಲ್ಲಿ ಮಾಡಿದಂಥ ನೌಕರರನ್ನ ಹೊರಗುತ್ತಿಗೆ ನೌಕರರಾಗಿ ಪರಿವರ್ತನೆ ಮಾಡಿದ್ದಾರೆ ಇದೇ ಜಿಲ್ಲಾ ಅಧಿಕಾರಿಗಳು. ದಿನಗೂಲಿಯಲ್ಲಿ ಕೆಲಸ ಮಾಡ್ತಿದ್ರು ಅವರನ್ನ 2012-13ರಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ದುರ್ನೀತಿ. ಅವರು ಮಾಡಿರುವಂಥದ್ದು ಕಾನೂನು ವಿರುದ್ಧ, ಕಾನೂನು ಬಾಹಿರ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ 15ರಿಂದ 25 ವರ್ಷ ಸರ್ವಿಸ್ ಮಾಡಿರುವಂಥ ಎಲ್ಲ ನೌಕರರನ್ನು, ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಬೇಕು. ನಾವು ನಿರಂತರ ಸೇವೆಯಲ್ಲಿರೋರು ನಮ್ಮದು ಯಾವುದೇ ರೀತಿ ಹೊರಗುತ್ತಿಗೆಯಲ್ಲಿ ಕಂಟಿನ್ಯೂ ಮಾಡಬಾರ್ದು ಅಂತ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ ಮಾನ್ಯ ಸರ್ಕಾರಗಳಿಗೆ. ಅದಕ್ಕಾಗಿ ಈ ನಮ್ಮ ಒಂದು ಬೇಡಿಕೆ ಕನಿಷ್ಠ ವೇತನ ಕೂಡಲೇ ಜಾರಿಯಾಗಬೇಕು ಮತ್ತು ಎಲ್ಲ ನೌಕರರನ್ನ ಕಾಯಮಾತಿ ಮಾಡಬೇಕು. ಬಾಕಿ ಇರುವಂಥ ಸಂಬಳಗಳನ್ನು ಕೂಡಲೇ ಜಾರಿ ಮಾಡಬೇಕು. ಮತ್ತು PF ಹಣ ಬಾಕಿ ಇದೆ, ಅದನ್ನು ಜಾರಿ ಮಾಡಬೇಕು. ESI ಖಾತೆ ಸರಿಯಿಲ್ಲ, ಅದನ್ನು ಸರಿಪಡಿಸಿ ಕೊಡಬೇಕು. ಈಗಾಗಲೇ ಒಂದು ಯಶಸ್ವಿ ಯೋಜನೆ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆ ಯೋಜನೆ ಇದುವರೆಗೂ ಇನ್ನೂ ಜಾರಿ ಮಾಡಿಲ್ಲ, ಇದುವರೆಗೂ ಇನ್ನೂ ಕಂಟಿನ್ಯೂ ಮಾಡಿಲ್ಲ. ಅಲ್ಲಿ ಕೂಡ ಅವರು ಪುಟಪ್ ಮಾಡಿಲ್ಲ ಯಾವುದೇ ರಿಕಾರ್ಡು. ಯಶಸ್ವಿ ಯೋಜನೆ ಅದನ್ನು ಮಾಡಬೇಕು, ತುರ್ತಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಎಲ್ಲೂ ಇಲ್ಲ, ಯಾವ ಅಧಿಕಾರಿನೂ ಅದನ್ನು ಗಮನ ಹರಿಸಿಲ್ಲ. ಯಾವುದೇ ಒಂದು ಹೊರಗುತ್ತಿಗೆ ಸಮಸ್ಯೆ ಇರೋದು ಗಮನ ಹರಿಸಿಲ್ಲ. ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರ ಖಾತೆಯಲ್ಲಿ ಮಾತ್ರ ದುಡ್ಡು ಕಟ್ ಮಾಡ್ತಾರೆ. ಹೊರಗುತ್ತಿಗೆ ನೌಕರ ಖಾತೆಯಲ್ಲಿ ಮಾತ್ರ ದುಡ್ಡು ಕಟ್ ಮಾಡ್ತಾರೆ. PF ಹಣ ಬಂದಿಲ್ಲ ಸರ್ ಅಂತ ಕೇಳೋಕೆ ಹೋದರೆ ನೀವು ಬಳ್ಳಾರಿಗೆ ಹೋಗ್ರಿ, ಗುಲ್ಬರ್ಗ್ ಹೋಗ್ರಿ, ಎಲ್ಲಿ ಏಜೆಂಟ್ಗಳಿದ್ದಾರೋ ಅವ್ರ ಊರಿಗೆ ಹೋಗ್ರಿ, ಅವ್ರನ್ನ ಕೇಳ್ಕೊಡ್ರಿ ಅಂತ ಕೇಳ್ತಾರೆ. ಇವಾಗ ನಿಮ್ಮ ಮನವಿ ಸ್ವೀಕರಿಸಕ್ಕೆ ಯಾರಾದರೂ ಬಂದಿದ್ರು? ನಮ್ಮ ಅಪರ ಜಿಲ್ಲಾಧಿಕಾರಿಗಳು ADC ಅವರು ಬಂದಿದ್ರು. ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳನ್ನು ಆಲಿಸಿ ಹೋಗಿದ್ದಾರೆ. ನೆಕ್ಸ್ಟು ಜಿಲ್ಲಾ ಕೇಂದ್ರದ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ನಾನು ಈ ಒಂದು ನಿಮ್ಮ ಬೇಡಿಕೆಗಳ ಇದರನ್ನು ಮತ್ತು ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳನ್ನು ರವಾನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡ